ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗಾಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚಿಕ್ಕಮಂಗ್ಳೂರು DCC ಬ್ಯಾಂಕಲ್ಲಿ FD SDA ಕಾಲಾಗಿದೆಯಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಸುಮಾರು ಡೌಟ್ಸ್ ಇತ್ತು ಪ್ಲಸ್ ಸಿಲೆಬಸ್ ಡೀಟೇಲ್ ಅನಾಲಿಸಿಸ್ ಆಫ್ ಸಿಲೆಬಸ್ ಕೇಳ್ತಾ ಇದ್ರಿ. ಏನೇನು ಕಮೆಂಟ್ಸ್ ಅಲ್ಲಿ ಏನೇನು ಕೇಳ್ತಿದ್ರಿ ಅಂತ. ಒಂದೇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಎಷ್ಟು ಮಂತ್ ಇರಬೇಕು, ಏನು ಎತ್ತ ಅಂತ ಕೇಳ್ತಾ ಇದ್ರಿ. ಸೊ ಆಮೇಲೆ ತದನಂತರದಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಕೇಳ್ತಾ ಇದ್ರಿ. ಎಕ್ಸಾಮಿನೇಷನ್ ಡೇಟ್ ಕೇಳ್ತಾ ಇದ್ರಿ. ಇನ್ನು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆಯಲ್ಲ, ಅದ್ರ ಡೀಟೇಲ್ಸ್ ಹೇಳಿ ಅಂತ ಸುಮಾರು ಕಂಟಿನ್ಯೂಸ್ ಕಾಲ್ಸ್ ಬರ್ತಾ ಇದಾವೆ. ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಸೊ ಅದ್ರ ಸಂಬಂಧಪಟ್ಟಂಗೆ ಮತ್ತೆ ಈ ಸಿಲೆಬಸ್ ಅಲ್ಲಿ ಯಾವ ರೀತಿ ಕ್ಲಾಸಸ್ ಮಾಡ್ತೀರಾ, ಕ್ಲಾಸಸ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅದೆಲ್ಲ ಕ್ವಶನ್ಸ್ಗೂ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಮತ್ತೆ ನೆಕ್ಸ್ಟ್ ಫ್ಯೂಚರ್ FDA SDA ಯಾವಾಗ ಕಾಲ್ ಆಗುತ್ತೆ ಅಂತಾನು ಕೇಳ್ತಾ ಇದ್ರಿ. FDA SDA ಯಾವಾಗ ರಿಕ್ರೂಟ್ಮೆಂಟ್ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನು ಕೇಳ್ತಾ ಇದ್ರಿ. ಸೊ ಇದೆಲ್ಲ ಕ್ವಶನ್ಸ್ಗೂ ಈ ವಿಡಿಯೋದಲ್ಲಿ ಆನ್ಸರ್ ಇದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ ಬನ್ನಿ. ಇಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ ಅಂತ ಇದೆ, ಕೋಡ್ಸ್ ಅಂತ ಇದೆ, 160 ಸ್ಕೋರಿಂಗ್ ಅಂತ ಇದೆ, ಏನು ಇದು PDF ಮೆಟೀರಿಯಲ್ ಅಂತ ಇದೆ. ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ, ನೋಡ್ತಾ ಹೋಗೋಣ. ಮೊದಲನೇ ಫಸ್ಟ್ ನಿಮ್ಮ ಇದಕ್ಕೆ ಸಿಲೆಬಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಹೇಳ್ತೀನಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಾ ಇದ್ರಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಎಷ್ಟು ಮಂತ್ ಇರಬೇಕು, ಇದರ ಕ್ಲಾರಿಫಿಕೇಶನ್ ಏನಿದ್ರು ನೀವು ಚಿಕ್ಕಮಂಗ್ಳೂರು ಅಥವಾ ಕೊಡಗು DCC ಬ್ಯಾಂಕ್ ನಂಬರ್ ಕೊಟ್ಟಿರ್ತಾರೆ ಕ್ಲಾರಿಫಿಕೇಶನ್ಗೆ. ಆ DCC ಬ್ಯಾಂಕ್ಗೆ ದಯವಿಟ್ಟು ಕಾಲ್ ಮಾಡಿ, ಅವರೇ ಕ್ಲಾರಿಫೈ ಮಾಡಬೇಕು. ಇದು ಬೇರೆ ಯಾರು ಕ್ಲಾರಿಫೈ ಮಾಡೋವಂಥದ್ದಲ್ಲ, ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋರು ಅವರೇನೆ. ದಯವಿಟ್ಟು ಬೇರೆ ಯಾರನ್ನೂ ಕೇಳಬೇಡಿ, ಅವರೇ ಹೇಳ್ತಾರೆ, ಅಚ್ಚುಕಟ್ಟಾಗಿ ಹೇಳ್ತಾರೆ, ಏನೇ ಇದ್ರು ಹೇಳ್ತಾರೆ. ಪ್ಲಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಸಮಸ್ಯೆಗಳಾದ್ರೂ ಅಷ್ಟೇನೆ ಅವರೇ ಹೇಳ್ತಾರೆ. ಅವ್ರನ್ನೇ ಕೇಳಬೇಕು, ಬೇರೆ ಯಾರು ಆಥರೈಸ್ಡ್ ಪರ್ಸನ್ಸ್ ಅಲ್ಲ. ನೀವೇನಿದ್ರು ಕ್ಲಾಸಸ್ಸು, ನೋಟ್ಸ್ ಮೆಟೀರಿಯಲ್ ಇದ್ರ ಬಗ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನಮ್ಮ ಫೋನ್ ನಂಬರ್ ಇದೆ ಎಂಟ್ರೆನ್ಸ್ ಅಲ್ಲಿ. ಆ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಯಾವುದೇ ಅನುಮಾನ ಬೇಡ. 160+ ಸ್ಕೋರಿಂಗ್ ಆರಾಮ್ಸೆ ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ. ತುಂಬಾನೇ ಟೆಕ್ನಿಕ್ಸ್ ಇದೆ, ಎಲ್ಲ ಹೇಳ್ಕೊಡ್ತೀವಿ. ಇನ್ನು ಅದು ಬಿಟ್ರೆ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಕೇಳ್ತಾ ಇದ್ರಿ. ಎಕ್ಸಾಮಿನೇಷನ್ ಡೇಟ್ ಬಗ್ಗೆ, ಎಕ್ಸಾಮ್ ಯಾವಾಗ ಮಾಡ್ಬೋದು ಅಂತ, ಎಕ್ಸಾಮಿನೇಷನ್ ಡೇಟು ಅಷ್ಟೇನೆ ಡಿಸೈಡ್ ಮಾಡೋದು ಕನ್ಸರ್ನ್ ಬ್ಯಾಂಕ್ಗೆ ಹೊರತು ನಮ್ಗೆ ಗೊತ್ತಾಗೋದಿಲ್ಲ. ಒಂದು ಅಂದಾಜ್ ಮೇಲೆ ಹೇಳ್ಬೋದು ಅಷ್ಟೇನೆ. ಏನೋ ಒಂದು ಅಂದಾಜ್ ಮೇಲೆ, ಸುಮಾರು ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಈ ಮಂತಲ್ಲಿ ಆಗ್ಬಹುದೇನೋ ಅಂತ ಹೇಳ್ಬೋದೇ ಹೊರತು ಕನ್ಫರ್ಮ್ ಹೇಳಿಕ್ ಬರೋದಿಲ್ಲ. ಕನ್ಫರ್ಮ್ ಇದೇ ಮಂತಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಚಿಕ್ಕಮಂಗ್ಳೂರು DCC ಬ್ಯಾಂಕ್ಗೆ ಕನ್ಸಲ್ಟ್ ಮಾಡಬೇಕು ನೀವು. ನಮ್ಮ ಚಾನಲ್ ಕನ್ಸಲ್ಟ್ ಮಾಡಬೇಕು. ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕ್ಲಾಸಸ್ಸು, ನೋಟ್ಸು, PDF ಮೆಟೀರಿಯಲ್ ಯಾವ ತರ ಕ್ಲಾಸ್ ಮಾಡ್ತೀರಾ, 160+ ಸ್ಕೋರಿಂಗ್ಗೆ ಯಾವ ತರ ಹೆಲ್ಪ್ ಮಾಡ್ತೀರಾ ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲೇ ಸ್ಟಾರ್ಟ್ ಆಗುತ್ತೆ ನೋಡಿ. ಕನ್ನಡ ಮೆಟೀರಿಯಲ್ ಅಂತ ತಗೊಂಡ್ರೆ ಎಲ್ಲ ಸಬ್ಜೆಕ್ಟು ಹೇಳ್ತೀನಿ. ಫಸ್ಟ್ ಕನ್ನಡ ಅಂತ ತಗೊಂಡ್ರೆ ಕ್ಲಾಸಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ಚಾಪ್ಟರ್ ತಗೋತೀವಿ. ಫಸ್ಟ್ ಚಾಪ್ಟರ್ ಅಲ್ಲಿ ಎಕ್ಸಾಮಿನೇಷನ್ಗೆ ಏನ್ ಬೇಕೋ ಅಷ್ಟೇ. ಎಕ್ಸಾಮಿನೇಷನ್ಗೆ ನಿಮ್ಗೆ 50 ಔಟ್ ಆಫ್ 50 ಮಾರ್ಕ್ಸ್ಗೆ 50 ಔಟ್ ಆಫ್ 50 ಮಾರ್ಕ್ಸ್ ಬರ್ಲಿಕ್ಕೆ ಏನ್ ಬೇಕಷ್ಟೇ. ಬುಕ್ಗಳೆಲ್ಲ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಷ್ಟು ಬೇಕೋ ಅಷ್ಟೇ. ಅದರಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ ಅಂದ್ರೆ ಬರ್ತವೆ. ನಿಮ್ಮ ವರ್ಣಮಾಲೆಯಲ್ಲಿ ಎಷ್ಟು ವರ್ಣಮಾಲೆ ಇದಾವೆ, ಎಷ್ಟು ಬರ್ತವೆ, ಈಗ ಯಾವ್ಯಾವ ಕ್ವಶನ್ಸ್ ಎಲ್ಲೆಲ್ಲಿ ತೆಗಿತಾರೆ, ಹೆಂಗೆ ತೆಗಿತಾರೆ, ಯಾವ್ಯಾವ ವರ್ಣಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ಎಷ್ಟೆಷ್ಟಿದಾವೆ, ಅದ್ರದ್ದೆಲ್ಲ ವರ್ಣೋತ್ಪತ್ತಿ ಸ್ಥಾನಗಳು, ನಾಮಪದಗಳು ಅಷ್ಟೇನೆ. ನಾಮಪದಗಳನ್ನ ಹೆಂಗ್ ಕಂಡುಹಿಡಿಬೇಕು, ಸರ್ವನಾಮಗಳು ಅಷ್ಟೇನೆ. ಇದರಲ್ಲಿ ಯಾವ್ಯಾವ ಬರ್ತವೆ, ಹೆಂಗ್ ಕಂಡುಹಿಡಿಬೇಕು, ಗುಣವಾಚಕಗಳು, ವಿಶೇಷಣಗಳು ಅಷ್ಟೇನೆ ಹೆಂಗ್ ಬರ್ತವೆ, ಯಾವ ರೀತಿ ಕಂಡುಹಿಡಿಯೋ ವಿಧಾನ ಏನು. ಇನ್ನು ನಿಮ್ಮ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಷ್ಟು ಟೈಪ್ ವಿಭಕ್ತಿ ಇದಾವೆ, ಕಾರಕಗಳು ಯಾವ್ಯಾವು, ಹಳೆ ವಿಭಕ್ತಿಗಳು ಯಾವ್ಯಾವು, ಅಷ್ಟೇ ಬೇಕಾಗಿರೋದು. ಎಷ್ಟು ಬೇಕು ಎಕ್ಸಾಮಿನೇಷನ್ಗೆ, ಎಷ್ಟು ಬೇಕಷ್ಟು. ಇನ್ನು ತತ್ಸಮ ತದ್ಭವಕ್ಕೆ ಬೇರೆ ಒಂದು PDF ಮೆಟೀರಿಯಲ್, ಚಿಕ್ಕದಾಗಿ ಒಂದು PDF ಮೆಟೀರಿಯಲ್ ಇದೆ, ಅದರಲ್ಲೇ ಬರ್ತವೆ. ಅಚ್ಚುಕಟ್ಟಾಗಿ ಎಲ್ಲ ಮಾರ್ಕ್ ಮಾಡಿಸಿರ್ತೀವಿ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ವಿರುದ್ಧಾರ್ಥಕ ಪದನೂ ಅದೇ ತರ. ಇನ್ನು ಸಂಧಿ ಸಮಾಸಗಳನ್ನ ಬಿಡಿಸಾದ್ಮೇಲೆ ಕೆಲವೊಂದು ಕೋಡಿಂಗ್ಸ್ ಇರ್ತವೆ, ಕೋಡ್ ವರ್ಡ್ಸ್. ಈ ಕೋಡ್ ವರ್ಡ್ಸ್ ಬಂದ್ರೆ ಇದು ಅಂತ ಶಾರ್ಟ್ ಕಟ್ಸ್. ಸಂಧಿ ಸಮಾಸಕ್ಕೆ ಶಾರ್ಟ್ ಕಟ್ ಇದೆ, ಸಂಧಿ ಮತ್ತು ಸಮಾಸಕ್ಕೆ ಶಾರ್ಟ್ ಕಟ್ ಇದೆ. ಲಿಂಗ ವಿಧಗಳಲ್ಲಿ ಲಿಂಗಗಳನ್ನ ಕಂಡುಹಿಡಿಯಲಿಕ್ಕೆ ಕೆಲವೊಂದು ಈ ಎಕ್ಸೆಪ್ಷನಲ್ ಕೇಸಸ್ ಪ್ಲಸ್ ನೋಡ್ಕೊಂಡ್ರೆ ಅದು ಅಷ್ಟೇನೆ, ಟ್ರಿಕ್ಸ್ ಗೊತ್ತಿರ್ಬೇಕಷ್ಟೇನೆ. ಇನ್ನ ಈ ಧಾತುಗಳಿಗೂ ಇವೆಲ್ಲಾನು ಅಷ್ಟೇನೆ, ಸಕರ್ಮಕ, ಅಕರ್ಮಕ, ಧಾತುಗಳು, ಕರ್ತರಿ ಕರ್ಮಣಿಗಳಿಗೂ ಅಷ್ಟೇನೆ. ಯಾವ್ದಕ್ಕೆ ಅಲ್ಪಡು ಯಾವ್ದಕ್ಕೆ ಜಾಯಿನ್ ಆಗುತ್ತೆ, ಯಾವ್ಯಾವ ಈ ನಿಮ್ಮ ವಿಭಕ್ತಿ ಪ್ರತ್ಯಯ ಇದಾವಲ್ಲ, ವಿಭಕ್ತಿ ಪ್ರತ್ಯಯದ ಮೇಲೆ ಇದು ವರ್ಕ್ ಆಗುತ್ತೆ. ಕರ್ತರಿ ಕರ್ಮಣಿ ವರ್ಕ್ ಆಗೋದು ವಿಭಕ್ತಿ ಪ್ರತ್ಯಯದ ಮೇಲೆನೇನೆ. ಇನ್ನು ಸಕರ್ಮಕ ಅಕರ್ಮಕ ಅಂದ್ರೆ ಕರ್ಮಪದ ಯಾವ್ದ್ರಲ್ಲಿ ಇರುತ್ತೆ, ಯಾವ್ದ್ರಲ್ಲಿ ಇರಲ್ಲ ಅಂತ ಗೊತ್ತಾಗ್ಬೇಕು.
ಇನ್ನು ಅದೇ ತರ ಅಂದ್ರೆ ಕೃದಾಂತಗಳಲ್ಲಿ ಟೈಪ್ಸ್ ಬರ್ತವೆ. ಆ ಟೈಪ್ಸ್ ಅಲ್ಲಿ ಕೆಲವೊಂದು ವರ್ಡಿಂಗ್ಸ್ ಇದಾವೆ. ಆ ವರ್ಡಿಂಗ್ಸ್ ಇತ್ತು ಅಂದ್ರೆ ಯಾವ ಕೃದಾಂತದಲ್ಲಿ ಟೈಪ್ಸ್ ಅಲ್ಲಿ ಯಾವುದು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ತದ್ದಿದಾಂತಗಳು ಅಷ್ಟೇನೆ, ಕೆಲವೊಂದು ವರ್ಡಿಂಗ್ಸ್ ಇದಾವೆ, ಚಿಕ್ಕ ವರ್ಡಿಂಗ್ಸ್ ಇದಾವೆ. ಈ ವರ್ಡಿಂಗ್ಸ್ ಬಂತು ಅಂದ್ರೆ ತದ್ದಿದಾಂತಗಳು ಅಂತ ಈಸಿಯಾಗಿ ಹೇಳ್ಬೋದು. ಅವ್ಯಯಗಳು ಅಷ್ಟೇನೆ, ಅವ್ಯಯ ಕಂಡುಹಿಡಿಯಕ್ಕೂ ಕೆಲವೊಂದು ಟೆಕ್ನಿಕ್ಸ್ ಇದಾವೆ. ವಾಕ್ಯ ಪ್ರಭೇದಗಳು ಅಷ್ಟೇನೆ, ವೈಶೇಷಿಕ ವಾಕ್ಯ ಕಂಡುಹಿಡಿಯೋದಂಗೆ, ಪ್ರೇರಣಾರ್ಥಕ ವಾಕ್ಯ, ವೈಚಾರಿಕ, ತಥ್ಯ ವೈಶೇಷಿಕ, ವೈಕಲ್ಪಿತ, ಅನುಗತ್ಯ, ಕ್ರಿಯಾತ್ಮಕ, ಇವೆಲ್ಲ ಕಂಡುಹಿಡಿಯಕ್ಕೆ ಟೆಕ್ನಿಕ್ಸ್ ಇದೆ. ಕೆಲವೊಂದು ಕೋಡಿಂಗ್ ವರ್ಡ್ಸ್ ಇದಾವೆ. ಈ ವರ್ಡ್ಸ್ ಬಂತು ಅಂದ್ರೆ ಈ ವಾಕ್ಯಗಳು ಹೊರಟೋಗುತ್ತೆ, ಈಸಿಯಾಗಿ ಹೊರಟೋಗುತ್ತೆ. ಈ ವಾಕ್ಯಗಳಿಗೆ ಈಸಿಯಾಗಿ ಟಿಕ್ ಮಾಡಿ ಬರ್ಬೋದು. ನಿಮ್ಮ DCC ಬ್ಯಾಂಕ್ ಅಂತ ದಯವಿಟ್ಟು ಕನ್ನಡ ತಗೊಂಡು ಓದ್ಬೇಡಿ. DCC ಬ್ಯಾಂಕ್ ಒಂದೇ ಅಲ್ಲ, ಒಂದು ಸತಿ ಕನ್ನಡ ಸಬ್ಜೆಕ್ಟ್ ಮುಗಿಸಿದ್ರೆ ನಿಮ್ಮ KPSCಗೂ ಆಗ್ಬೇಕು, KEAಗೂ ಆಗ್ಬೇಕು, ಎಲ್ಲದಕ್ಕೂ ಆಗ್ಬೇಕು. ಯಾವುದೇ ಎಕ್ಸಾಮ್ ಬರೆದ್ರು ಇದೇ ಕನ್ನಡ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಕನ್ನಡ ಒಂದು ಸತಿ ನೀವು ಕ್ಲಾಸ್ ಅಟೆಂಡ್ ಆಗಿ ಕೂತ್ಕೊಂಡು ಓದಿದ್ರೆ ಅಚ್ಚುಕಟ್ಟಾಗಿ ಶಾರ್ಟ್ ನೋಟ್ಸ್ ಅಂತ ಒಂದು 200 ಪೇಜ್ದು ಒಂದು ಶಾರ್ಟ್ ನೋಟ್ಸ್ ಸಿಗುತ್ತೆ. ಬೆಸ್ಟ್ 200 ಪೇಜಸ್ ಅಷ್ಟೇ ಇರುತ್ತೆ. ಅದ್ರಲ್ಲೆಲ್ಲ ಮಾರ್ಕಿಂಗ್ ಮಾಡಿಸಿರ್ತೀವಿ. ಹೆಂಗ್ ಓದ್ಬೇಕು, ಏನೇನ್ ಕೋಡಿಂಗ್ಸು, ಏನೇನೆಲ್ಲ ಪ್ರತಿಯೊಂದು ಹೇಳಿರ್ತೀವಿ. ಅಷ್ಟು ಮಾತ್ರ ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಸಮಾನಾರ್ಥಕ ಪದ, ನುಡಿಗಟ್ಟುಗಳು. ಇನ್ನು ಹಾಗೆ ಮುಂದೆ ಬಂದ್ರೆ ಶಿಥಿಲ ದ್ವಿತ, ತೇಲ್ಸಿ ಹೇಳ್ತಕ್ಕಂಥ ಅಕ್ಷರಗಳಿಗೆ ಶಿಥಿಲ ದ್ವಿತಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹಂಗೆ ಬಂದ್ರೆ ಅನ್ಯದೇಶ ಶಬ್ದಗಳು ಸುಮಾರು ಬರ್ತವೆ. ಮರಾಠಿ ಆಗಿರ್ಲಿ, ಪಾರ್ಸಿ ಆಗಿರ್ಲಿ, ಸುಮಾರು ಇದಾವೆ, ಟೈಪ್ಸ್ ಇದಾವೆ. ಅನ್ಯದೇಶ ಶಬ್ದಗಳಲ್ಲಿ ಸುಮಾರು ಟೈಪ್ಸ್ ಇದಾವೆ. ಅವು ಯಾವ್ಯಾವು ವರ್ಡಿಂಗ್ಸ್, ಇಂಪಾರ್ಟೆಂಟ್ ವರ್ಡಿಂಗ್ಸ್ ಕೊಡ್ತೀವಿ. ಇನ್ನು ದೇಶ ಶಬ್ದಗಳು ಯಾವ್ಯಾವು. ಹಂಗೆ ಬಂದ್ರೆ ಲೇಖನ ಚಿಹ್ನೆಗಳು ಯಾವ ತರ ಹಾಕ್ಬೇಕು, ಯಾವ ವರ್ಡ್ ಏನಿದ್ರೆ ಲೇಖನ ಚಿಹ್ನೆ ಯಾವ್ಯಾವ ಬರ್ತವೆ ಅಂತ. ದ್ವಿರುಕ್ತಿಗಳು, ಆಮೇಲೆ ನಿಮ್ಮ ದ್ವಿರುಕ್ತಿಗಳು, ಸಮಾನಾರ್ಥಕ ಶಬ್ದ, ಜೋಡು ನುಡಿ, ದ್ವಿರುಕ್ತಿ, ಅನುಕರಣ ವ್ಯಯ ಅಂತ ಬರುತ್ತೆ. ಅನುಕರಣ ವ್ಯಯ ಅಂಡ್ ಜೋಡು ನುಡಿ ಮೂರಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು, ಎಕ್ಸಾಂಪಲ್ಸು. ಇನ್ನ ಹೀಗೆ ಮುಂದೆ ಬಂದ್ರೆ ಸಮಾನಾರ್ಥಕ ಶಬ್ದಗಳು ಎಲ್ಲಿಂದ ತೆಗಿಬೇಕು. ಈಗ ರತ್ನಕೋಶದಿಂದ ಓದ್ಬೇಕು. ರತ್ನಕೋಶ ಫುಲ್ ಎಂಟೈರ್ ರತ್ನಕೋಶ ಓದ್ಲಿಕ್ಕೆ 1 ಮಂತ್ ಆಗುತ್ತೆ, ಕೂತ್ಕೊಂಡ್ರೆ 1 ಮಂತ್ ಆಗುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ಯಾವು, ಇಂಪಾರ್ಟೆಂಟ್ ವರ್ಡ್ಸ್ ಅಷ್ಟು ಮಾತ್ರ ಎತ್ಕೊಂಡ್ರೆ ಸಾಕಾಗುತ್ತೆ. ಇನ್ನ ಅದ್ ಬಿಟ್ರೆ ನುಡಿಗಟ್ಟುಗಳು, ವಿರುದ್ಧಾರ್ಥಕ ಪದಗಳು ಎಲ್ಲ ಸಪರೇಟ್ ಆಗಿದಾವೆ. ಕಾಗುಣಿತ ದೋಷಕ್ಕೇನೆ ಸಪರೇಟ್ ಇದಾವೆ. ಇನ್ನ ಈ ಪ್ರಾಸಗಳು ಸಂಬಂಧಪಟ್ಟಂಗೆ ಗಣಗಳ ವಿಧಗಳು, ಅಲಂಕಾರ ಒಂದ್ ಸ್ವಲ್ಪ ನೋಡ್ಕೋಬೇಕು. ಅಲಂಕಾರ, ಛಂದಸ್ಸು 2 ನೋಡ್ಕೊಂಡ್ರೆ ಮುಗೀತು, ನಿಮ್ ಕನ್ನಡ ಸಿಲೆಬಸ್ ಮುಗೀತು. ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ, ಪ್ರತಿಯೊಂದು ಎಕ್ಸಾಮ್ಸ್ಗೂ ಆಗುತ್ತೆ. ಅವತರಣೆ ಒಂದು ಇಂಪಾರ್ಟೆಂಟ್. ಅವತರಣೆ ದೀರ್ಘವಾಗಿ ಹೇಳ್ತೀವಲ್ಲ, ದೋದರಲ್ ಕಾರ್ಡ್ ಅವತರಣೆ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಸಿಲೆಬಸ್ನ ಅಚ್ಚುಕಟ್ಟಾಗಿ ಮುಗಿಸ್ತಾ ಇದೀವಿ. ಯಾರಿಗಾರ ಇಂಟ್ರೆಸ್ಟ್ ಇದೆ, ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ರೆ, ಸೀರಿಯಸ್ ಆಗಿ ಬರಿತೀವಿ ಅನ್ನೋ ಸೀರಿಯಸ್ ತಗೊಂಡಿದ್ರೆ ಮಾತ್ರ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಮುಂದೆಗಡೆ ನಂಬರ್ ಇದೆ, ನಂಬರ್ಗೆ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಇಂಗ್ಲಿಷ್ ತಗೊಂಡ್ರೆ ಇಂಗ್ಲಿಷ್ ಅಲ್ಲೂ ಅಷ್ಟೇನೆ ಸಿಂಪಲ್ ಆಗಿ ಆರ್ಟಿಕಲ್ಸ್, ಕ್ವಶನ್ ಟ್ಯಾಗ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಹಾಗೆ ಬಂದ್ರೆ ಮೇಯ್ನು ಆಂಟೋನಿಮ್ಸ್, ಸಿನೋನಿಮ್ಸ್ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ನ ಸುಮಾರು ನಿಮ್ಮ ರೈಲ್ವೇಸ್ ಆಗಿರ್ಬೋದು, SSC ಇದಾಗಿರ್ಬೋದು, ಸುಮಾರು ವರ್ಡ್ಸ್ನ ತೆಗೆದ್ಬಿಟ್ಟು ಕೊಟ್ರೆ ತುಂಬಾ ವರ್ಕೌಟ್ ಆಗುತ್ತೆ. ಅದರಿಂದನೇ ಬಂದಿರ್ತವೆ. ಮಿಸ್ಫೆಲ್ಟ್ ವರ್ಡ್ಸ್, ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇವಿಷ್ಟು ನೋಡ್ಕೊಂಡ್ರು ಒಳ್ಳೆ ಸ್ಕೋರ್ ಆಗುತ್ತೆ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನಿಮ್ಮ ಸಾಮಾನ್ಯ ಜ್ಞಾನ ಕೇಳ್ತಾ ಇರ್ತೀರಾ, ಏನು GS ಅಂತ ಹೇಳ್ತಾ ಇರ್ತೀರಾ. GS ಅಂತ ಖಂಡಿತವಾಗ್ಲೂ GS ಅಲ್ಲ. GS ಬೇರೆ, GKನೇ ಬೇರೆ. GK ಅಂದ್ರೆ ಇಷ್ಟು ಓದ್ಬೇಕು. ಇದನ್ನ ಕರೆಂಟ್ ಅಫೇರ್ಸ್ ಬೇಸಿಸ್, ಕರೆಂಟ್ ಅಫೇರ್ಸ್ ಅನ್ನ ಇಟ್ಕೊಂಡು ಓದ್ಬೇಕು. ಕರೆಂಟ್ ಅಫೇರ್ಸ್ ನ 1 ವರ್ಷದ ಕರೆಂಟ್ ಅಫೇರ್ಸ್ ನ ಕೈಯಲ್ಲಿ ಇಟ್ಕೋಬೇಕು. ತದನಂತರದಲ್ಲಿ ಅದನ್ನ ಇದಕ್ಕೆ ಅಪ್ಲೈ ಮಾಡ್ಬೇಕು. ದಿಸ್ ಇಸ್ ರೈಟ್ ಮೆಥಡ್. 25ಕ್ಕೆ 25 ಮಾರ್ಕ್ಸ್ ಹೊಡೆದಾಕ್ಬೋದು. 25ಕ್ಕೆ 25 ಹೊಡೆದಾಕ್ಬೋದು, ಈಸಿಯಾಗಿ ಹೊಡಿಬೋದು. ನಿಮ್ಮ ಇಂಗ್ಲೀಷು ಅಷ್ಟೇನೆ. 25ಕ್ಕೆ ಇಂಗ್ಲಿಷ್ ಮೀಡಿಯಂನಾಗಿದ್ರೆ 21, 22ವರೆಗೂ ಹೋಗ್ಬೋದು. ಬಟ್ ಕನ್ನಡ ಮೀಡಿಯಂ ಆಗಿದೆ 18 ಮಾರ್ಕ್ಸ್ ವರೆಗೂ ತಗೋಬಹುದು. ಇಂಗ್ಲಿಷ್ 17, 18 ವರೆಗೂ ರೀಚ್ ಆಗ್ಬೋದು ಕನ್ನಡ ಮೀಡಿಯಂನವರಾದ್ರೆ. ನಿಮ್ಮ GK 25ಕ್ಕೆ ಏನಿಲ್ಲ ಅಂದ್ರೆ 22 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಕರೆಂಟ್ ಅಫೇರ್ಸ್ 1 ವರ್ಷದ ಕರೆಂಟ್ ಅಫೇರ್ಸ್ಗಳನ್ನ ಇಟ್ಕೋಬೇಕು, ಮುಗಿಸ್ಕೋಬೇಕು. ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನ್ ಬರ್ತವೆ ಅದಷ್ಟು ನಾಲೆಡ್ಜ್ ಇರಬೇಕು. GK 25 ಮಾರ್ಕ್ಸ್ ಅಷ್ಟೇ ಇರುತ್ತೆ. GS ಏನಾರ ಓದ್ಕೊಂಡು ಕೂತ್ಕೊಂಡ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಇನ್ನ ಮತ್ತೊಂದು ನಿಮ್ಮ GS ಸಬ್ಜೆಕ್ಟ್ಸ್ ಏನಾದ್ರು ಡೀಟೇಲ್ ಆಗಿ ಓದ್ಕೊಂಡು ಕೂತ್ಕೊಂಡ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. GKನೇ ಬೇರೆ, GS ಬೇರೆ, ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಏನೇನ್ ಬರ್ತಾವಪ್ಪ ಅಂದ್ರೆ ಪ್ರಮುಖ ಕಾರ್ಯಾಚರಣೆಗಳು ಬರೋದು ಕರೆಂಟ್ ಅಫೇರ್ಸ್ ಅಲ್ಲೂ ಬರುತ್ತೆ, ಬ್ಯಾಕ್ ಇದ್ರಲ್ಲೂ ಬರುತ್ತೆ. ಬ್ಯಾಕ್ ಇದ್ರಲ್ಲಿ ಯಾವ ತರ ಕೇಳ್ತಾರೆ, 25 ವರ್ಷ, 50 ವರ್ಷ, 60 ವರ್ಷ, 75 ವರ್ಷ ಆ ತರ ಏನಾದ್ರು ಆಗಿದ್ರೆ ಕೇಳ್ತಾರೆ. ಪ್ರಮುಖ ಸಮಿತಿಗಳು ಹಳೆವು ಕೇಳ್ತಾರೆ, ಹೊಸವು ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಇರೋ ಕೇಳ್ತಾರೆ. ಪ್ರಮುಖ ಉತ್ಸವಗಳು ಇತ್ತೀಚೆಗೆ ನಡೆದಿರೋ ಕೇಳ್ತಾರೆ. ಜಂಟಿ ಸಮರಾಭ್ಯಾಸ 1 ವರ್ಷದವು ಕೇಳ್ತಾರೆ.
ಇದು ಬೇಡ, ಇದು ಬೇಡ. ಪ್ರಮುಖ ಗಡಿ ರೇಖೆಗಳು, ಸಂಧಿಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಇಶ್ಯೂ ನಲ್ಲಿ ಇದ್ರೆ, ಬರ್ನಿಂಗ್ ಇಶ್ಯೂಸ್ ಇದ್ರೆ ಕೇಳ್ತಾರೆ. ಇಂಪಾರ್ಟೆಂಟ್ ಡೇಸ್ ಬರ್ನಿಂಗ್ ಇಶ್ಯೂಸ್ ನಲ್ಲಿ ಇದ್ರೆ ಕೇಳ್ತಾರೆ. ಬುಕ್ಸ್ ಅಂಡ್ ಆಥರ್ಸ್ ಯಾರು ಎಕ್ಸ್ಪೈರ್ ಏನಾರು ಆಗಿದ್ರು ಅಂದ್ರೆ, ಮನಮೋಹನ್ ಸಿಂಗ್ ಅವರು ಎಕ್ಸ್ಪೈರ್ ಆಗಿದ್ದಾರೆ ಎಕ್ಸಾಂಪಲ್, ಯಾವ್ದಾದ್ರು ಬುಕ್ ಬರ್ದಿದ್ರೆ ಕೇಳಕ್ಕೆ ಆ ರೀತಿಯಾದಂತ ಇಂಪಾರ್ಟೆಂಟ್ ಪ್ಲಸ್ ಕರೆಂಟ್ ಅಫೇರ್ಸ್ ನಲ್ಲಿ ಬರ್ನಿಂಗ್ ಇಶ್ಯೂ ಇದ್ರೆ ಕೇಳ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ಯಾರ್ಯಾರು ಏನೇನು ಇತ್ತೀಚೆಗೆ ಗೆದ್ದಂತವ್ರು ಏನೇ ಗೆದ್ದಿದೆ ಅದು ಎಲ್ಲಾ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದು ಓದಿದ್ರೆ 1 ಮಾರ್ಕ್ ಬರೋ ಚಾನ್ಸಸ್ ಇರ್ತದೆ. ನೃತ್ಯ ಕಲೆ ಪ್ರಕಾರಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಅಲ್ಲಿ ತೆಗೆದಿರ್ತಾರೆ. ಇನ್ ಇಂಪಾರ್ಟೆಂಟ್ ಪರ್ಸನ್ಸ್ ಇಶ್ಯೂ ನಲ್ಲಿ ಇರಬೇಕು. ಪ್ರೈಸಸ್, 1 ವರ್ಷದ ಪ್ರೈಸಸ್ ಓದಿರ್ಬೇಕು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯಾವ್ಯಾವ ಸಭೆ ಸಮ್ಮೇಳನಗಳು ನಡೆದಿರ್ತವೆ ಅದ್ ನೋಡ್ಕೋಬೇಕು. ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿಗೆ ಯಾರಾದ್ರೂ ಅಪಾಯಿಂಟ್ ಆಗಿದ್ರೆ, ಯಾರಾದ್ರೂ ಹೊಸಬ್ರು ಅಪಾಯಿಂಟ್ ಆಗಿದ್ರೆ ಕೇಳ್ತಾರೆ. ಪ್ರಮುಖ ಸ್ಥಳಗಳು, ಇಂಪಾರ್ಟೆಂಟ್ ಸ್ಥಳಗಳು ಬರ್ನಿಂಗ್ ಇಶ್ಯೂಸ್ ನಲ್ಲಿ ಇದ್ರೆ ಕೇಳ್ತಾರೆ. ಇದೇ ತರ ದೇಶಗಳು, ರಾಜಧಾನಿಗಳು, ಕರೆನ್ಸಿಗಳು, ಯಾವ್ದಾರ ಕರೆನ್ಸಿ ಕೊಲಾಪ್ಸ್ ಆಗಿದ್ರೆ ಕೇಳ್ತಾರೆ. ರಾಜಧಾನಿ ಚೇಂಜ್ ಆಗಿದ್ರೆ ಕೇಳ್ತಾರೆ. ಇನ್ನ ಹಾಗೆ ಬಂದ್ರೆ ನೇಮಕಾತಿ ಹುದ್ದೆಗಳು ಡೆಫಿನೆಟ್ ಆಗಿ ಕೇಳಿರ್ತಾರೆ. 1 ವರ್ಷದಲ್ಲಿ ಏನೇನು ಬದಲಾವಣೆ ಆಗಿದೆ ಇಂಡಿಯಾದಲ್ಲಿ, ವರ್ಲ್ಡ್ ಅಲ್ಲಿ ಮೇನ್ ಕೇಳ್ತಾರೆ. ಪ್ರಮುಖ ಸ್ಥಳಗಳು ತೀರಾ ಇಂಪಾರ್ಟೆಂಟ್ ಆಗಿರ್ತಾವೆ. ಏನ್ಷಿಯಂಟ್ ಇದರಲ್ಲಿ ಇರ್ತಕ್ಕಂಥವು ಮತ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರಬೇಕು ಅಂತವು ಕೇಳ್ತಾರೆ. ಇನ್ನ ಕಂಪನಿಗಳು ಬೇಡ, ಕಂಪನಿಗಳು ಏನು ಇಂಪಾರ್ಟೆಂಟ್ ಇಲ್ಲ, ಬೇಡ. ಇನ್ನ ಧರ್ಮಗಳ ವಿಶೇಷತೆ, ಯಾವ್ಯಾವ ಧರ್ಮಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾವ್ಯಾವ ಧರ್ಮ, ಎಷ್ಟು ಜನಸಂಖ್ಯೆ ಇದೆ, ಎಷ್ಟಿದೆ, ಯಾವ್ಯಾವ ಧರ್ಮ ಎಲ್ಲೆಲ್ಲಿದೆ, ಈ ತರ ಕೇಳ್ತಾರೆ. ಇದು ಬೇಡ. ಪ್ರಮುಖ ಸೂಚ್ಯಾಂಕಗಳು 100% ಕ್ವಶನ್ ಒಂದು ಫ್ರೇಮ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಮುಖ ಮೊದಲುಗಳು 100% ಇದ್ರ ಮೇಲೆ ಕ್ವಶನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಪೇಪರ್ ಎಂಡ್ ಆಗಲ್ಲ. ಒಂದಲ್ಲ, ಐ ಆಮ್ ಸಾರಿ, ಮಿಸ್ ಆಯ್ತು. 3 ಕ್ವಶನ್ ಆರು ಬಂದಿರ್ತವೆ. ರಿಲೆವೆಂಟ್ ಹೆಂಗಾರು ರಿಲೆವೆಂಟ್ ಮಾಡಿ 3 ಕ್ವಶನ್ ಆರು ಬಂದಿರ್ತವೆ. ಇದ್ರ ಮೇಲೆ ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಡೆಫಿನೆಟ್ ಕ್ವಶನ್, ಅನುಮಾನನೇ ಬೇಡ. ಇದ್ರ ಮೇಲೆ ಕ್ವಶನ್ ಇರುತ್ತೆ. ಯಾವುದು ಜಗತ್ತಿನ ಅತಿ ದೊಡ್ಡ ಎತ್ತರಗಳು ಮತ್ತು ಎತ್ತರದ ವಿಶೇಷತೆಗಳು, ಜಗತ್ತಿನ ಜೊತೆ ಕರ್ನಾಟಕದ ವಿಶೇಷತೆಗಳು ಹಾಕೊಂಡ್ರಿ. ಕರ್ನಾಟಕದ ವಿಶೇಷತೆಗಳು ಹಾಕೊಳ್ರಿ. ಎಲ್ಲ ಇವೆರಡು ಚಾಪ್ಟರ್ ಇಂದಾನೆ 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. 5 ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ. ಇನ್ನು ರಾಷ್ಟ್ರೀಯ ವಿಶೇಷತೆ ಬಗ್ಗೆ 5 ಮಾರ್ಕ್ಸ್ ಇರುತ್ತೆ. ಇನ್ನು ಅಂತಾರಾಷ್ಟ್ರೀಯ ವಿಶೇಷತೆಗಳು, ಅನ್ವರ್ಥ ನಾಮಗಳು 1 ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಸಾರಿಗೆ ಸಂಪರ್ಕದ ಮೇಲೆ ಒಂದಿರುತ್ತೆ, ಬುಡಕಟ್ಟು ಮೇಲೆ ಒಂದಿರುತ್ತೆ, ಕೇಂದ್ರಾಡಳಿತ ಪ್ರದೇಶದ ಮೇಲೆ ಒಂದಿರುತ್ತೆ. 3 ಏನ್ ಬೇಕಾದ್ರೂ ಕೇಳ್ಬೋದು, ಅದು ಇದು ಅಂತ ಹೇಳಂಗಿಲ್ಲ. ಪ್ರಮುಖ ನಿಧನಗಳು 1 ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಪ್ರಮುಖ ಸಂಸ್ಥೆಗಳು ಇರೋದು ಇದ್ರ ಮೇಲೆ 1 ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. 100% ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ನೆಕ್ಸ್ಟ್ ಕೋಆಪರೇಟಿವ್ ಇಂಟರ್ನ್ ಆ ತರ ಇರುತ್ತೆ. ಜಿಕೆ ಆ ತರ ಇರುತ್ತೆ. ಆ ಬೇಸಿಸ್ ಮೇಲೆನೆ ಮಾಡಿಸ್ತಾ ಇದೀವಿ. ಅದೇ ಮಾಡಲ್ಲೇ ಹೋಗ್ತಾ ಇದೆ. ಅದೇ ಮಾಡಲ್ಲೇನೆ ಒಳ್ಳೆ ಸ್ಕೋರ್ ಆಗೋ ರೀತಿ ಮಾಡಿಸ್ತಾ ಇದೀವಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ನೋಡಿ, ಕ್ಲಾಸಸ್ ನಡೀತಾ ಇದೆ. ನೆಕ್ಸ್ಟ್ ಕೋಆಪರೇಟಿವ್ ಅಷ್ಟೇ, ಇದು ಓದ್ಬೇಕಾಗಿರ್ತಕ್ಕಂಥ ವಿಧಾನ ಎಲ್ಲ ಕೇಳ್ತಾ ಇದ್ರಲ್ಲ, ಈ ರೀತಿ ಓದ್ಕೋಬೇಕು. ನೋಡ್ತೋಗೋಣ. ಆಧುನಿಕ ಚಳವಳಿಯ ಉಗಮ ಡೆಫಿನೆಟ್ ಕ್ವಶನ್ ಬರುತ್ತೆ. ಇದೇ ತರ ಓದ್ಬೇಕು, ಇನ್ನೇನೇನೇನೋ ಮಾಡ್ಕೋಬಹುದು. ನೆಕ್ಸ್ಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ 25 ಮಾರ್ಕ್ಸ್ ಇರುತ್ತೆ. ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ 25 ಮಾರ್ಕ್ಸ್ ಇರುತ್ತೆ. ಇದೇ ಸಪರೇಟ್ ಬ್ಯಾಂಕ್ ಎಲ್ಲ ಒಂದರಲ್ಲೇ ಕೊಟ್ಟಿದೀವಿ. ಬ್ಯಾಂಕಿಂಗ್ 25 ಮಾರ್ಕ್ಸ್ ಇರುತ್ತೆ. ಆಧುನಿಕ ಚಳವಳಿ, ಸಹಕಾರಿ ಸಂಘದ ವಿಧ, ಎಲ್ಲಿಂದ ಪ್ರಾರಂಭ ಆಯ್ತು, ಹೆಂಗ್ ಪ್ರಾರಂಭ ಆಯ್ತು, ಚಳವಳಿ ಉಗಮ ಹೆಂಗಾಯ್ತು, ಅದ್ರದ್ದು ನಿಮ್ಮ ರಾಬರ್ಟ್ ಓವನ್ ಇಂದ ಸ್ಟಾರ್ಟ್ ಆಗುತ್ತೆ. ಇಂಗ್ಲೆಂಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಇಂಪಾರ್ಟೆಂಟ್. ರಾಬರ್ಟ್ ಓವನ್ ಆಗಿರ್ಲಿ, ತುಂಬಾ ಜನ ಅವರೇ, ಫೋರೆಸ್ಟ್ ಪ್ಲಂಕೆಟ್ ಆಗಿರ್ಲಿ, ಇನ್ನು ತುಂಬಾ ಜನ ಇದ್ದಾರೆ. ಅದು ಶುರು ಮಾಡಿದ್ರೆ ದೊಡ್ಡ ಕತೆ, ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಸೊ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್. ಹಂಗೆ ಕೆಳಗಡೆ ಬಂದ್ರೆ ಈ 90 ಇದು ಸಹಕಾರ ಸಂಘಗಳ ಕಾಯ್ದೆ ಇದೆಯಲ್ಲ, ಈ ಇಂಪಾರ್ಟೆಂಟ್. 59ರದ್ದು ಸುಮಾರು ಪ್ರಕರಣಗಳಿದಾವೆ. ಈ ಪ್ರಕರಣಗಳನ್ನ ಓದಲೇಬೇಕು. ಪ್ರಕರಣಗಳಲ್ಲಿ ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನೋಡ್ಕೋಬೇಕು. ಎಲ್ಲ ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ಎಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ಟೈಮ್ ಕಿಲ್ ಆಗುತ್ತೆ. 100% ಟೈಮ್ ಕಿಲ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು, ಒಂದು 20-25 ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಬಂದೇ ಬರ್ತವೆ. ಅವೇ ರಿಪಿಟೇಷನ್ ಆಗ್ತಾ ಇರ್ತವೆ. ಅದನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಇನ್ನ 97ನೇ ತಿದ್ದುಪಡಿ ಅಧಿನಿಯಮ ಬೇಕಾಗುತ್ತೆ. ಇಂಪಾರ್ಟೆಂಟ್ ಅದು ಬೇಕಾಗುತ್ತೆ. ಹಂಗೆ ಕೆಳಗಡೆ ಬಂದ್ರೆ ಲೆಕ್ಕ ಪರಿಶೋಧನೆ ಬಗ್ಗೆ ಬೇಕಾಗುತ್ತೆ. ಇನ್ನ ಈ ಕಡೆ ಬಂದ್ರೆ ಭಾರತದಲ್ಲಿ ಇದು ಭಾರತದಲ್ಲಿ ಸಹಕಾರ ಚಳವಳಿ ಉಗಮ ಮತ್ತು ಆರಂಭಿಕ ಬೆಳವಣಿಗೆ ಡೆಫಿನೆಟ್ ಕ್ವಶನ್ ಬರುವಂತ ಜಾಗ ಇದು. ಸಾಮಾನ್ಯ ಬ್ಯಾಂಕಿಂಗ್ 25 ಮಾರ್ಕ್ಸ್ ಇರುತ್ತೆ. ಇನ್ನ ಹಂಗೆ ಬಂದ್ರೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ, ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಆಗುತ್ತೆ. ತನ್ನ ನಂತರದಲ್ಲಿ ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದ ಕ್ಷೇತ್ರ, ಅಲ್ಪಾವಧಿ ಕ್ಷೇತ್ರ ಇರುತ್ತೆ, ದೀರ್ಘಾವಧಿ ಸಾಲ ಕ್ಷೇತ್ರಗಳು ಇರ್ತವೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 59 ಇರ್ತೈತೆ. ಇನ್ನ ಕರ್ನಾಟಕ ಸೌಹಾರ್ದತ ಸಹಕಾರಿ ಅಂತ ಬರುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಲೆಕ್ಕ ಪರಿಶೋಧನೆ ಇಂಪಾರ್ಟೆಂಟ್ ಆಗುತ್ತೆ. ಲೆಕ್ಕ ಪರಿಶೋಧನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಕೋಆಪರೇಟಿವ್ ನಲ್ಲಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಪ್ಲಸ್ ಒಂದು 2500 ಕ್ವಶನ್ಸ್ ಇದಾವೆ. ಆ ಮೆಟೀರಿಯಲ್ ರಿಲೆವೆಂಟ್ 2500 ಕ್ವಶನ್ಸ್ ರೆಡಿ ಇದಾವೆ. 2500 ಕ್ವಶನ್ಸ್ ರೆಡಿ ಕ್ವಶನ್ಸ್ ಇದಾವೆ. ಸಾಲ್ವ್ ಮಾಡಬೇಕು. ಇದು ನೋಟ್ಸ್ ಓದಬೇಕು. ಒಂದ್ಸತಿ ನೋಟ್ಸ್ ಓದಬೇಕು. 2500 ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ 47 ವರೆಗೂ ಬರುತ್ತೆ. 50ಗೆ 47, 45 ಇಂದ 47 ಆರಾಮ್ಸೆ ಹಾಕಿ ಬರ್ಬೋದು.
ಇದು ಓದೋ ವಿಧಾನ, ಇದು ಸಿಲೆಬಸ್. ಏನೇನೋ ಓದ್ಬಿಡ್ರಿ, ಏನೇನೋ ಮಾಡ್ಕೊಬಿಡ್ರಿ. ಎಲ್ಲ ಪದೇ ಪದೇ ಫೋನ್ ಕಾಲ್ಗಳು ಅಟೆಂಡ್ ಮಾಡೋದು ಬಂದು ಪ್ರತಿಯೊಂದು ಏನು 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 ಅಂತ ಹೇಳಿ 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 ಸಾಕಾಗಿ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ಇನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಇರುತ್ತೆ. ಪ್ಯೂರ್ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಓದುವ ವಿಧಾನ ಕರೆಂಟ್ ಅಫೇರ್ಸ್ ಬೇಸಿಸ್. ಫಸ್ಟ್ ಕರೆಂಟ್ ಅಫೇರ್ಸ್ ನ ಕೈಯಲ್ಲಿ ಇಟ್ಕೋಬೇಕು. 1 ವರ್ಷದ ಕರೆಂಟ್ ಅಫೇರ್ಸ್ ಕೈಯಲ್ಲಿ ಇಟ್ಕೋಬೇಕು. 1 ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕು. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ನಾನು ಹೇಳ್ತಾ ಇರೋದು ಪ್ಯೂರ್ ಮಾಮೂಲಿ ನಾರ್ಮಲ್ ಕರೆಂಟ್ ಅಫೇರ್ಸ್ ಅಲ್ಲ, ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಇರುತ್ತೆ. ಆ ಪ್ಯೂರ್ ಕರೆಂಟ್ ಅಫೇರ್ಸ್ ಓದ್ಕೋಬೇಕು. ಅದನ್ನ ಇದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ 25ರಲ್ಲಿ 15 ಕ್ವಶನ್ಸ್ ಅಲ್ಲೇ ಬಂದಿರ್ತವೆ. 15 ಕ್ವಶನ್ಸ್ ಅಲ್ಲೇ ಕೈಯಲ್ಲೇ ಎತ್ಕೊಂಡ್ಬಿಡು. ನಾವೇ ಹೇಳ್ಬೋದು ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತವೆ ಅಂತ. ಆಯಾ ಟಾಪಿಕ್ಸ್ ನ ಫಸ್ಟ್ ಮುಗಿಸ್ಬೇಕು. ಫಸ್ಟ್ ಕವರ್ ಮಾಡಿ ಇಟ್ಕೊಂಡು ತದನಂತರದಲ್ಲಿ 10 ಮಾರ್ಕ್ಸ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ ಇದಾವೆ, ತೀರಾ ಮೀರಿ ಇಂಪಾರ್ಟೆಂಟ್ ಇದಾವೆ, ಗೊತ್ತಾಗೋಗುತ್ತೆ ಯಾವ್ಯಾವ ಬರ್ತವೆ ಏನೇನು ಇಂಪಾರ್ಟೆಂಟ್ ಇದಾವೆ. ಈಗ ನಿಮ್ಮ ಎಕ್ಸಾಂಪಲ್ ಆರ್ಟಿಕಲ್ 12ರಿಂದ 36 ಒಳಗಡೆ 2 ಕ್ವಶನ್ ಬಂದೇ ಬರುತ್ತೆ. ಡೆಫಿನೆಟ್ಲಿ ಬಂದೇ ಬರುತ್ತೆ. ಯಾವುದೇ ಪೇಪರ್ ಬೇಕಾದ್ರೆ ತೆಗೆದು ನೋಡ್ರಿ. ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮ್ಮ 36ರಿಂದ 51ವರೆಗೂ ಒಂದು ಕ್ವಶನ್ ಬಂದೇ ಬರುತ್ತೆ. ಒಂದು ಕ್ವಶನ್ ಡೆಫಿನೆಟ್ ಕ್ವಶನ್ ಇದ್ದೇ ಇರುತ್ತೆ. ಈಗ ಪೌರತ್ವದ್ದು ಎಕ್ಸಾಂಪಲ್, ಪೌರತ್ವದ್ದು 6A ಅಮೆಂಡ್ಮೆಂಟ್ ಆಗಿದೆಯಲ್ಲ, ಸುಪ್ರೀಂ ಕೋರ್ಟ್ನವ್ರು ಹೇಳಿ ಆರ್ಡರ್ಸ್ ಆಗಿದೆ. ಸೊ ಪೌರತ್ವಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ರೀತಿಯಾದಂಥ ಸುಮಾರು ಟೆಕ್ನಿಕ್ಸ್ ಸುಮಾರು ಇರ್ತವೆ. ಭಯಂಕರ ಟೆಕ್ನಿಕ್ಸ್ ಮೇಲೆ ವರ್ಕ್ ಮಾಡ್ಬೇಕೆ ಹೊರತು ಹಂಗೆ ಓದ್ಕೊಂಡು ಕೂತ್ಕೋತೀನಿ ಅಂತ ನೀವೇನಾರು ಅನ್ಕೊಂಡಿದ್ರೆ ಅದು ಆಗೋ ಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಆಗೋ ಕತೆ ಇಲ್ಲ. ಟೆಕ್ನಿಕ್ ಬೇಸಿಸ್ ಮೇಲೆ ಓದಿ. ಯಾರು ಇಂಟ್ರೆಸ್ಟ್ ಇದ್ದು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ರೆ ಕೊಡಗುನವರು ಇಮಿಡಿಯೇಟ್ಲಿ ಜಾಯ್ನ್ ಆಗಿ 160+ ಕಣ್ಣು ಮುಚ್ಕೊಂಡು 160+ ಸ್ಕೋರ್ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ ಅಷ್ಟೇನೆ. ಹಾಗೆ ಓದ್ತೀವಿ ಬಟ್ ಸುಮ್ಮನೆ ಏನೋ ಮಾಡ್ತಾ ಇದೀವಿ, ಸುಮ್ಮನೆ ಅಟೆಂಪ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಏನು ಜಾಯ್ನ್ ಆಗಬೇಡಿ, ಏನು ಮಾಡಬೇಡಿ. ನಿಮ್ಮ ಪಾಡ್ ನಿಮ್ದು, ನಮ್ಮ ಪಾಡ್ ನಮ್ದು. ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಮುಗಿಸ್ಲೇಬೇಕು, ಯಾರಿಗಾರ ಕೆಲಸದ ಅವಶ್ಯಕತೆ ಇದ್ರೆ 160+ ಸ್ಕೋರಿಂಗ್ ಬೇಕಿತ್ತು ಅನ್ನೋದಿದ್ರೆ ಮಾತ್ರ 100% ಜಾಯ್ನ್ ಆಗಿ. ವಿತ್ ಮೆಟೀರಿಯಲ್, ಶಾರ್ಟ್ಕಟ್ ಟ್ರಿಕ್ಸು, ಕೋಡ್ಸ್ ಬರ್ತವೆ. ಪ್ರತಿಯೊಂದಕ್ಕೂ ಕೋಡಿಂಗ್ ಇರುತ್ತೆ. ದೊಡ್ಡಕ್ಕೆ ಕೋಡಿಂಗ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ನಿಮ್ದು ಸುಮಾರು ಇದಾವೆ ಕೋಡಿಂಗ್ಸ್. ಸುಮಾರು ವಿಡಿಯೋ ಲೆಂತಿ ಆಗುತ್ತೆ. ಕೋಡಿಂಗ್ಸ್ ಟಾಪಿಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಯಾವುದೋ ಒಂದು ಸಿಂಪಲ್ ಒಂದು ಇದಿತ್ತು, ಏನೋ ಒಂದು ಗುರ್ತಿಟ್ಕೋಬೇಕು ಅಂದ್ರೆ, ಈಗ ಯಾರು ಕೃಷ್ಣದೇವರಾಯನ್ ಪೀರಿಯಡ್ ಅಲ್ಲಿ ಮತ್ತೊಂದು ಈ ಯಾರು ನಿಮ್ಮ ಫಸ್ಟ್ ದೇವರಾಯ, ಸೆಕೆಂಡ್ ದೇವರಾಯ ಯಾರ್ಯಾರು ಇದ್ರಲ್ಲ, ಈ ವಿಜಯನಗರ ಸಾಮ್ರಾಜ್ಯ ಎಂಪರರ್ಗೆ ಯಾರ್ಯಾರು ಫಾರಿನ್ ಟ್ರಾವೆಲರ್ಸ್ ಬಂದ್ಬಿಟ್ಟು ಹೋದ್ರು ಅಂದ್ರೆ ಅದಕ್ಕೊಂದು ಕೋಡ್ ಇದೆ. ಆ ಕೋಡ್ನ ಏನೋ ಒಂದು ಕೋಡಿಂಗ್ ಇರುತ್ತೆ. ಆ ಕೋಡಿಂಗ್ ನ ಜ್ಞಾಪನಕ್ಕೆ ಇಟ್ಕೊಂಡ್ರೆ ಅಷ್ಟು ಜನದ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಕೋಡಿಂಗ್ ಅಂತ ಹೇಳಿ ಕರಿತೀವಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ. ಕ್ಲಾಸಸ್ ನಡೀತಾ ಇದೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಕ್ಲಾಸಸ್ ಜಾಯ್ನ್ ಆಗಿ ಅಂತ ಹೇಳ್ತಾ, ಐ ಥಿಂಕ್ ನಿಮ್ಮೆಲ್ಲ ಕ್ವಶನ್ಗೂ ಒಂದೇ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ನೋಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಾದ್ರು ಡೌಟ್ ಇದ್ರೆ ನನ್ನ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.